ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಏನಿದೆ ಅದರೊಳಗಡೆ ಆರೋಗ್ಯ ಶಿಕ್ಷಣದ ಅಧ್ಯಾಯ 2 ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅಂದ್ರೆ ನಿನ್ನೆ ನಾವು ಅಧ್ಯಾಯ 1 ಆರೋಗ್ಯ ಮತ್ತು ರೋಗಗಳು ಏನಿತ್ತು ಅದನ್ನ ನೋಡಿದೀವಿ. ಇದೀಗ 2ನೇ ಅಧ್ಯಾಯ ಅಸಾಂಕ್ರಾಮಿಕ ರೋಗಗಳು, ಜೀವನ ಶೈಲಿಯಿಂದ ಬರುವ ರೋಗಗಳು ಹಾಗೂ ಮಾನಸಿಕ ರೋಗಗಳು ಹಾಗೂ ತಡೆಗಟ್ಟುವ ಕ್ರಮಗಳು 2ನೇ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ PSTR, GPSTR ಹಾಗೂ HSTR ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಏನು ಆರೋಗ್ಯ ಶಿಕ್ಷಣದ ಬಗ್ಗೆ ಏನು ವಿಡಿಯೋಗಳಿದೆ ಅದು ಸೋರ್ಸ್ ಏನಿದೆ ಅದು ತುಂಬಾ ಕಡಿಮೆ ಇರುವಂತದ್ದು. ಇನ್ನು ತುಂಬಾ ಜನ PDF ಅನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. PDF ಇನ್ನ 6ರಿಂದ 7 ದಿನದೊಳಗಡೆ ರೆಡಿ ಆಗುತ್ತೆ. ಅದು ಯಾವಾಗ ಅವೈಲಬಲ್ ಆಗುತ್ತೆ ಅವಾಗ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಈಗ ಜಸ್ಟ್ 7 ಪೇಪರ್ಸ್ PDF ಇದೆ. ಅದು ಬೇಕು ಅಂದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ 49 ರುಪೀಸ್ ಅನ್ನ ಕೊಟ್ಟು ತಗೋಬಹುದು. ನಮ್ಮ ಹತ್ರ ಈಗಾಗಲೇ ಯಾವ್ದಾದ್ರು PDF ಅನ್ನು ತೆಗೆದುಕೊಂಡಿದ್ರೆ ಅವ್ರಿಗೆ ಮಾತ್ರ ಉಚಿತವಾಗಿ ಇದು ಸಿಗುತ್ತೆ ಅನ್ನುವಂಥದ್ದನ್ನ ಮರಿಬೇಡಿ. ಹೇಗ್ ಸರ್ ಪಡ್ಕೊಳ್ಳೋದು ಅಂತಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ. ಓಕೆ, ಇನ್ನು ಈಗ ನೋಡೋಣ ಸ್ನೇಹಿತರೆ. ಈ ಅಸಾಂಕ್ರಾಮಿಕ ರೋಗಗಳು ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. ಸಂಪರ್ಕದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡದೇ ಇರುವಂತಹ ರೋಗಗಳನ್ನ ಅಸಾಂಕ್ರಾಮಿಕ ರೋಗಗಳು ಅಂತೀವಿ. ಆದ್ರೆ ಇವು 2 ರೀತಿಯಲ್ಲಿ ಬರುತ್ತವೆ. ಒಂದು, ಜೀವನ ಶೈಲಿಯಿಂದ ಬರುವ ರೋಗಗಳು, ಲೈಫ್ ಸ್ಟೈಲ್ ಡಿಸೀಸಸ್. ಅಂದ್ರೆ ಇದು ನಮ್ಗೆ ಮತ್ತೊಬ್ಬರ ಜೊತೆ ಇರೋದ್ರಿಂದ ಅಥವಾ ಮತ್ತೊಬ್ಬರ ಜೊತೆ ಸಂಪರ್ಕ ಸಾಧಿಸೋದ್ರಿಂದ ಬರೋದಿಲ್ಲ. ಆದ್ರೆ ನಾವು ಬದುಕುವ ಜೀವನ ಶೈಲಿ ಹೇಗಿದೆ ಅದರ ಮೇಲೆ ಬರುವಂತಹ ರೋಗಗಳು. ಆ ರೋಗಗಳು ಯಾವುವು? ಇತ್ತೀಚೆಗೆ ಈ ರೋಗಗಳೇ ಹೆಚ್ಚಾಗಿರುವಂತದ್ದು. ಜೀವನ ಶೈಲಿಯಲ್ಲಿ ಅನಾರೋಗ್ಯ ಅಭ್ಯಾಸಗಳು, ಅಸಮತೋಲನ ಆಹಾರ, ವ್ಯಾಯಾಮದ ಕೊರತೆ, ಒತ್ತಡ, ಧೂಮಪಾನ, ಮದ್ಯಪಾನದಂತಹ ಕಾರಣಗಳಿಂದ ಉಂಟಾಗುವ ರೋಗಗಳನ್ನು ನಾವು ಜೀವನ ಶೈಲಿ ರೋಗಗಳು ಅಥವಾ ಲೈಫ್ ಡಿಸೀಸಸ್ ಎಂದು ಕರೆಯುತ್ತಾರೆ. ಇವು ಸಾಮಾನ್ಯವಾಗಿ ನಿಧಾನವಾಗಿ ಬೆಳೆಯುವ ಅಸಾಂಕ್ರಾಮಿಕ ರೋಗಗಳು. ಅದನ್ನ NCD ಅಂತ ಕೂಡ ಕರಿತೀವಿ. ಹಾಗಾದ್ರೆ ಯಾವೆಲ್ಲ ರೋಗಗಳು ನಮ್ಮ ಜೀವನ ಶೈಲಿಯಿಂದ ಬರುತ್ತವೆ ಅಂತ ನೋಡೋಣ. ಮೊದಲನೆಯದು, ಈಗ ಎಲ್ಲರಲ್ಲಿಯೂ ಹೆಚ್ಚಾಗಿ ಇರುವಂತಹದ್ದು ಮಧುಮೇಹ, ಡಯಾಬಿಟಿಸ್. ಸ್ನೇಹಿತರೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗುವುದು ಇದರ ಲಕ್ಷಣಗಳಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಈ ಮಧುಮೇಹ ಅಂದ್ರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿರುವಂತದ್ದು. ಕಾರಣಗಳು: ಅಧಿಕ ಸಕ್ಕರೆಯ ಆಹಾರ, ದೈಹಿಕ ಚಟುವಟಿಕೆಯ ಕೊರತೆ, ಬೊಜ್ಜು, ವಂಶ ಪಾರಂಪರ್ಯ. ನೋಡಿ, ಅಧಿಕವಾದ ಸಕ್ಕರೆ ಕೂಡಿದ ಆಹಾರ ತಿನ್ನೋದ್ರಿಂದ, ದೈಹಿಕ ಚಟುವಟಿಕೆಯಿಂದ, ಬೊಜ್ಜಿನಿಂದ ಕೂಡ ಬರುತ್ತೆ. ಕೆಲವೊಮ್ಮೆ ವಂಶ ಪಾರಂಪರ್ಯದಿಂದ ಕೂಡ ಬರುವಂತದ್ದು, ನೆನಪಲ್ಲಿ ಇರ್ಲಿ. ಇನ್ನು ಇದರ ಲಕ್ಷಣಗಳು ಅಂದ್ರೆ ಹೆಚ್ಚು ದಾಹ, ಮೂತ್ರ ವಿಸರ್ಜನೆ ಹೆಚ್ಚು, ಆಯಾಸ, ತೂಕ ಇಳುವಿಕೆ ಇದರ ಲಕ್ಷಣಗಳು. ಇನ್ನು ಇದನ್ನ ತಡೆಗಟ್ಟೋದು ಹೇಗಪ್ಪ ಅಂದ್ರೆ ನಿಯಮಿತ ವ್ಯಾಯಾಮ 30 ನಿಮಿಷಗಳು, ಸಮತೋಲನ ಆಹಾರ ಅಂದ್ರೆ ತರಕಾರಿಯುತ ಆಹಾರವನ್ನ ತಿನ್ಬೇಕು. ಇನ್ನು ತೂಕವನ್ನ ನಿಯಂತ್ರಣದಲ್ಲಿ ಬಿಡಬೇಕು. ತೀರಾ ತೂಕವನ್ನ ಇಳಿಸಬಾರ್ದು, ಮತ್ತೆ ರೈಸ್ ಕೂಡ ಮಾಡಬಾರ್ದು. ಒಂದು ಮಧುಮೇಹ. ಇನ್ನು ಎರಡನೇದು ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್. ರಕ್ತದ ಒತ್ತಡ ಸಾಮಾನ್ಯಕ್ಕಿಂತ ಮಟ್ಟದಿಂದ ಹೆಚ್ಚಾಗಿರುವುದನ್ನು ಹೈಪರ್ ಟೆನ್ಷನ್ ಅಂತೀವಿ. ಕಾರಣಗಳು: ಹೆಚ್ಚು ಉಪ್ಪಿನ ಸೇವನೆ, ಒತ್ತಡ, ಧೂಮಪಾನ, ಮದ್ಯಪಾನದ ಇದರಿಂದ ಕಾರಣಗಳಿಂದ ಬರುತ್ತೆ. ಇದರ ಲಕ್ಷಣಗಳು: ತಲೆನೋವು, ತಲೆ ಸುಸ್ತು, ಎದೆ ಬಿಗಿತ. ಇದು ಇದರ ಲಕ್ಷಣಗಳು. ತಡೆಗಟ್ಟುವಂತದ್ದು: ಉಪ್ಪು ಸೇವನೆ ಕಡಿಮೆ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಒತ್ತಡ ನಿಯಂತ್ರಣ ಮಾಡಬೇಕು. ಓಕೆ. ಇನ್ನು ಸ್ಥೂಲಕಾಯ ಅಥವಾ ಒಬೆಸಿಟಿ ಅಂತೀವಿ. ದೇಹದಲ್ಲಿ ಅತಿಯಾದ ಕೊಬ್ಬು ಸಂಗ್ರಹವಾಗುವಂಥದ್ದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ತಿನ್ನುವಂತಹ ಜಂಕ್ ಫುಡ್ ಇರ್ಬೋದು, ವ್ಯಾಯಾಮದ ಕೊರತೆ ಇರಬಹುದು, ಹೆಚ್ಚು ಕ್ಯಾಲೋರಿ ಆಹಾರ. ನೋಡಿ, ಜೀವನ ಶೈಲಿಯಿಂದ ಬರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ವ್ಯಾಯಾಮದ ಕೊರತೆ ಇರುತ್ತೆ. ಅಂದ್ರೆ ನಾವು ವ್ಯಾಯಾಮವನ್ನ ಮಾಡಲೇಬೇಕಾಗುತ್ತದೆ. ಇದರ ಪರಿಣಾಮಗಳು ಏನಾಗುತ್ತೆ ಅಂದ್ರೆ ಸ್ಥೂಲಕಾಯದಿಂದ ಅಂದ್ರೆ ಮಧುಮೇಹ ರೋಗ ಬರುತ್ತೆ, ಹೃದಯ ರೋಗ ಬರುತ್ತೆ, ಕೀಲು ನೋವು ಬರುತ್ತೆ. ಸೊ ಆ ಕಾರಣದಿಂದ. ಇನ್ನು ಹೃದಯ ಸಂಬಂಧಿ ರೋಗಗಳು ಕೂಡ ಇದಕ್ಕೆ ಬರುವಂತದ್ದು. ಇಲ್ಲಿ ಸ್ನೇಹಿತರೆ, ನಿಮ್ಗೆ ಹೃದಯ ಸಂಬಂಧಿ ರೋಗದಲ್ಲಿ ಹೃದಯಾಘಾತ ಬರುತ್ತೆ, ಪಾರ್ಶ್ವವಾಯು ಬರುತ್ತೆ, ಅಪಧಮನಿಗಳ ಕಿರಿದಾಗುವಿಕೆ ಬರುತ್ತೆ. ಇದಕ್ಕೆ ಕಾರಣಗಳು ಅಂದ್ರೆ ಅಧಿಕ ಕೊಲೆಸ್ಟ್ರಾಲ್ ಇರುವಂತದ್ದು, ಧೂಮಪಾನ, ರಕ್ತದ ಒತ್ತಡ,
ಮತ್ತು ಮಧುಮೇಹದಿಂದ ಈ ರೋಗಗಳು ಬರುವಂತದ್ದು. ಇನ್ನು 5ನೇದು ಕ್ಯಾನ್ಸರ್. ಕೆಲವು ವಿಧದ ಕ್ಯಾನ್ಸರ್ಗೆ ಜೀವನ ಶೈಲಿ ಕಾರಣವಾಗುವಂಥದ್ದು. ಅದಕ್ಕೆ ಕಾರಣಗಳು ಏನು ಅಂತ ನೋಡೋಣ. ಧೂಮಪಾನ, ಮದ್ಯಪಾನ, ಅಸಮತೋಲನ ಆಹಾರ, ಮಾಲಿನ್ಯ. ನೋಡಿ, ಧೂಮಪಾನ, ಮದ್ಯಪಾನ ಎಲ್ಲದರಲ್ಲೂ ಇರುವಂಥದ್ದು. ನಮ್ಮ ಕಾಯಿಲೆಗೆ ಮೂಲವೇ ಈ ಧೂಮಪಾನ, ಮದ್ಯಪಾನ. ಇನ್ನು ಕೊಬ್ಬಿನ ಯಕೃತ್, ಫ್ಯಾಟಿ ಲಿವರ್ ಡಿಸೀಸ್. ಅದು ಯಕೃತ್ನಲ್ಲಿ ಕೊಬ್ಬು ಹೆಚ್ಚಾಗುವುದು ಕಾರಣ ಸ್ಥೂಲಕಾಯ, ಮಧುಮೇಹ, ಹೆಚ್ಚು ಕೊಬ್ಬಿನಿಂದ ಕೂಡಿದ ಆಹಾರ. ಇನ್ನು ಆಸ್ಟಿಯೋಪೆರಾಸಿಸ್ ಅಂದ್ರೆ ಸ್ನೇಹಿತರೆ ಮೂಳೆಗಳು ದುರ್ಬಲವಾಗುವುದು ಕಾರಣ ಕ್ಯಾಲ್ಸಿಯಂ ಕೊರತೆ, ವ್ಯಾಯಾಮದ ಕೊರತೆ. ವ್ಯಾಯಾಮ ಮಾಡಲೇಬೇಕು, ಎಲ್ಲ ಕಡೆ ಕೊರತೆ ಇರುವಂತದ್ದು. ಇನ್ನು ತಡೆಗಟ್ಟುವ ಮಾರ್ಗಗಳು ಯಾವಪ್ಪ ಅಂದ್ರೆ ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಅಥವಾ ನಡೆದಾಡುವುದನ್ನು ಮಾಡಬೇಕು. ತಾಜಾ ಹಣ್ಣು, ತರಕಾರಿ, ಪೌಷ್ಟಿಕ ಆಹಾರ ಸೇವಿಸುವುದು. ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ಒಳ್ಳೆಯ ನಿದ್ರೆ ಮಾಡುವುದು. ಧೂಮಪಾನ, ಮದ್ಯಪಾನದಿಂದ ದೂರ ಇರುವಂಥದ್ದು. ಇಷ್ಟು ಮಾಡಿದರೆ ನಿಮಗೆ ಸಾಕು. ಈ ಯಾವ ಸ್ಥಿತಿಯಲ್ಲಿದ್ರೂ ತೊಂದರೆ ಇಲ್ಲ, ಮತ್ತೆ ಅದನ್ನು ರಿಕವರ್ ಮಾಡ್ಕೋಬಹುದು. ಇನ್ನು ಮಾನಸಿಕ ಆರೋಗ್ಯದ ರೋಗಗಳು ಅಂದ್ರೆ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಮಾನಸಿಕ ಆರೋಗ್ಯ ರೋಗಗಳು ಎಂದರೆ ವ್ಯಕ್ತಿಯ ಆಲೋಚನೆ, ಭಾವನೆ, ವರ್ತನೆ ಹಾಗೂ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಮಾನಸಿಕ ಸ್ಥಿತಿಗಳು. ಇವು ಯಾವುದೇ ವಯಸ್ಸಿನವರಲ್ಲಾದರೂ ಕಾಣಬಹುದು. ಸರಿಯಾದ ಚಿಕಿತ್ಸೆ ಮತ್ತು ಬೆಂಬಲದಿಂದ ಹೆಚ್ಚು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು. ಮಾನಸಿಕ ಆರೋಗ್ಯ ರೋಗಗಳಲ್ಲಿ ಬರುವಂತದ್ದು ಮೊದಲನೇದೇ ಖಿನ್ನತೆ ಅಥವಾ ಡಿಪ್ರೆಷನ್ಸ್ ಅಥವಾ ಖಿನ್ನತೆ. ನಿರಂತರ ದುಃಖ ಮತ್ತು ಖಾಲಿತನದ ಭಾವನೆ, ಆಸಕ್ತಿ ಮತ್ತು ಅಸಂತೋಷವಾಗಿರುವಂಥದ್ದು, ನಿದ್ರೆಯ ಸಮಸ್ಯೆ, ಆಯಾಸ, ನಿರುತ್ಸಾಹ, ಆತ್ಮಹತ್ಯೆಯಂತಹ ಆಲೋಚನೆಗಳು ಕೆಲವರಲ್ಲಿ ಮಾತ್ರ ಇದು ಮಾನಸಿಕ ಆರೋಗ್ಯದಿಂದ ಬರುವಂತಹ ರೋಗಗಳು ಆಗಿರುವಂಥದ್ದು. ಆತಂಕ, ಅಸ್ವಸ್ಥತೆ, ಆಂಗ್ಸೈಟಿ ಅಂತ ಕರಿತೀವಿ, ಆಂಗ್ಸೈಟಿ ಡಿಸಾರ್ಡರ್, ಅತಿಯಾದ ಚಿಂತೆ, ಭಯ, ಏನಾಗುತ್ತಪ್ಪ ಹೇಗಾಗುತ್ತಪ್ಪ ಅನ್ನುವಂಥದ್ದು. ಹೃದಯ ಬಡಿತ ಹೆಚ್ಚಾಗುವುದು, ಬೆವರುವುದು, ಕೈಕಾಲು ನಡುಗುವುದು, ಏಕಾಗ್ರತೆ ಕಡಿಮೆ ಆಗುವುದು. ಇನ್ನು ಪ್ಯಾನಿಕ್ ಡಿಸಾರ್ಡರ್ ಎಂದರೆ ಹಠಾತ್ ತೀವ್ರ ಭಯದ ದಾಳಿ, ಉಸಿರಾಟದ ತೊಂದರೆ, ಎದೆ ನೋವು, ತಲೆ ಸುತ್ತು, ಸಾವಿನ ಭಯ. ಇವನ್ನ ನಾವು ಪ್ಯಾನಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಒಬೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, OCD ಅಂತ ಕರಿತೀವಿ. ಅದು ಅನಗತ್ಯ ಆಲೋಚನೆಗಳು ಮರು ಬರುವುದು, ಒಂದೇ ಕೆಲಸವನ್ನ ಪದೇ ಪದೇ ಮಾಡುವುದು, ಕೈ ತೊಳೆಯೋದು ಹಾಗೆ. ಇನ್ನೊಂದು PTSD ಅಂತಿದೆ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತಿದೆ. ಅಪಘಾತ, ಹಿಂಸೆ, ಯುದ್ಧ, ಪ್ರಕೃತಿ ವಿಕೋಪದಂತಹ ಘಟನೆಗಳ ನಂತರ ಉಂಟಾಗುವಂತಹ ಸಮಸ್ಯೆಗಳು, ಕೆಟ್ಟ ಕನಸುಗಳು ಬೀಳುತ್ತಲಾದು, ಘಟನೆಯ ನೆನಪುಗಳು ಕಾಡುವುದು, ಭಯ ಮತ್ತು ಆತಂಕ. ಇನ್ನು ಬೈಪೋಲಾರ್ ಡಿಸಾರ್ಡರ್ ಅಂದ್ರೆ ಅತಿಯಾದ ಉತ್ಸಾಹ, ತೀವ್ರ ಖಿನ್ನತೆಯ ನಡುವೆ ಮನಸ್ಥಿತಿ ಬದಲಾಗುವಂಥದ್ದು, ಅತಿಯಾದ ಆತ್ಮವಿಶ್ವಾಸ, ಕಡಿಮೆ ನಿದ್ರೆ, ತೀವ್ರ ಖಿನ್ನತೆ, ಬೈಪೋಲಾರ್ ಡಿಸಾರ್ಡರ್. ಓಕೆ. ಸ್ಕಿಜೋಫ್ರೆನಿಯಾ ಅಂದ್ರೆ ಇಲ್ಲದ ಧ್ವನಿಗಳನ್ನ ಕೇಳಿಸೋದು, ನಿಮ್ ಕಿವಿಗೆ ಏನೋ ಕೇಳಿಸ್ತಾ ಇದ್ದಾವೆ ಅಂತ ಫೀಲ್ ಆಗ್ತೀವಲ್ಲ ಅದು. ಇನ್ನೊಮ್ಮೆ ತಪ್ಪು ನಂಬಿಕೆಗಳು, ಭ್ರಮೆಗಳು ಜಾಸ್ತಿ ಇರುವಂಥದ್ದು, ಅಸ್ಪಷ್ಟವಾದ ಮಾತುಗಳು, ಸಾಮಾಜಿಕ ಸಂಪರ್ಕ ಕಡಿಮೆ ಇರುವಂಥದ್ದು. ಇನ್ನು ವ್ಯಸನ ಸಂಬಂಧಿ ಅಸ್ವಸ್ಥತೆಗಳು ಅಂದ್ರೆ ಮದ್ಯ, ಮಾದಕ ವಸ್ತುಗಳು ಅಥವಾ ಜೂಜಿನ ವ್ಯಸನ, ನಿಯಂತ್ರಣ ಕಳೆದುಕೊಳ್ಳುವುದು, ಕುಟುಂಬ ಮತ್ತು ಆರೋಗ್ಯದ ಮೇಲೆ, ಉದ್ಯೋಗದ ಮೇಲೆ ಪರಿಣಾಮ. ಇನ್ನೊಂದು 3ನೇದು ಡಿಮೆನ್ಷಿಯಾ ಅಂದ್ರೆ ಸಾಮಾನ್ಯವಾಗಿ ವಯೋವೃದ್ಧರಲ್ಲಿ ಬರುವಂಥದ್ದು, ನೆನಪಿನ ಶಕ್ತಿ ಕುಂದುವಂಥದ್ದು, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುವಂಥದ್ದು. ಇನ್ನು ಮಾನಸಿಕ ಆರೋಗ್ಯದ ರೋಗಗಳಿಗೆ ಕಾರಣಗಳು ಅಂದ್ರೆ ಅನುವಂಶೀಯತೆ ಇರ್ಬೋದು, ಮೆದುಳಿನ ರಾಸಾಯನಿಕ ಬದಲಾವಣೆಗಳಿರಬಹುದು, ದೀರ್ಘಕಾಲದ ಒತ್ತಡ ಕೂಡ ಇರ್ಬೋದು, ಕುಟುಂಬ ಮತ್ತು ಸಾಮಾಜಿಕ ಸಮಸ್ಯೆಗಳು ಇರ್ಬೋದು, ಆಘಾತಕಾರಿ ಘಟನೆಗಳು ಇರಬಹುದು, ವ್ಯಸನಗಳು ಇರಬಹುದು, ದೈಹಿಕ ಕಾಯಿಲೆಗಳು ಇರಬಹುದು. ಇದರ ಸಾಮಾನ್ಯ ಲಕ್ಷಣಗಳು ಅಂದ್ರೆ ನಿರಂತರ ದುಃಖ ಮತ್ತು ಆತಂಕ, ನಿದ್ರೆಯ ಸಮಸ್ಯೆ, ಕೋಪ ಅಥವಾ ಕಿರಿಕಿರಿ, ಏಕಾಗ್ರತೆಯ ಕೊರತೆ, ಸಾಮಾಜಿಕವಾಗಿ ದೂರ ಇರುವುದು, ಕೆಲಸ ಅಥವಾ ಓದಿನಲ್ಲಿ ಕಡಿಮೆ ಆಸಕ್ತಿ ಇರುವಂಥದ್ದು, ಹಸಿವಿನ ಬದಲಾವಣೆ, ಆಯಾಸ ಇರುವಂಥದ್ದು. ಇನ್ನು ಇದನ್ನ ತಡೆಗಟ್ಟುವ ಕ್ರಮಗಳು ನಾವು ಇದನ್ನು ನೋಡ್ಬಿಡೋಣ. ಪ್ರತಿದಿನ 7 ರಿಂದ 8 ಗಂಟೆ ಎಲ್ಲರೂ ಕೂಡ ಮಾಡಬೇಕು. ನಿಯಮಿತ ವ್ಯಾಯಾಮ ಮಾಡಬೇಕು, ಸಮತೋಲನ ಆಹಾರ ತಗೋಬೇಕು, ಧ್ಯಾನ ಮತ್ತು ಯೋಗ ಮಾಡಬೇಕು, ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು,
ಮದ್ಯ ಮತ್ತು ಮಾದಕ ವಸ್ತುಗಳಿಂದ ದೂರವಿರುವುದು ಒಳ್ಳೆಯದು. ಒತ್ತಡ ನಿರ್ವಹಣೆ ಮಾಡಬೇಕು. ಇನ್ನು ಚಿಕಿತ್ಸೆ, ಮನೋವೈದ್ಯರು ಅಥವಾ ಮನೋವಿಜ್ಞಾನಿಗಳ ಸಲಹೆ ಪಡಿಬೇಕು. ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಸೈಕೋಥೆರಪಿ ತೆಗೆದುಕೋಬೇಕು. ಅಗತ್ಯವಿದ್ದರೆ ಔಷಧ ಚಿಕಿತ್ಸೆ, ಕುಟುಂಬದ ಬೆಂಬಲ ಮತ್ತು ಪುನರ್ವಸತಿ. ಸ್ನೇಹಿತರೆ, ಇದು ಅಧ್ಯಾಯ 2. ಅಧ್ಯಾಯ 2 ಅಂದ್ರೆ ಅಸಾಂಕ್ರಾಮಿಕ ರೋಗಗಳು, ಅವುಗಳು ಹರಡುವ ವಿಧಗಳು ಮತ್ತೆ ಅವುಗಳ ತಡೆಗಟ್ಟುವ ಕ್ರಮಗಳು. ಇದರಲ್ಲಿ 1 ರಿಂದ 2 ಮಾರ್ಕ್ಸ್ ಬರುವ ಸಾಧ್ಯತೆ ಇರುವಂತದ್ದು. ಅದು ಎಲ್ಲಿ ಅಂದ್ರೆ ನಿಮಗೆ ಗೊತ್ತಿರಲಿ, ಮಾನಸಿಕ ಇದರಲ್ಲಿ ಯಾವುದು ಅಸಾಂಕ್ರಾಮಿಕ ಕಾಯಿಲೆ ಯಾವುದು, ಮಾನಸಿಕ ಸಮಸ್ಯೆ ಯಾವುದು, ಅಥವಾ ಏನಂತಾರೆ ಮಾನಸಿಕ ಆರೋಗ್ಯದ ರೋಗ ಯಾವುದು, ಅಥವಾ ಅಸಾಂಕ್ರಾಮಿಕ ರೋಗ ಯಾವುದು ಅಂತ ಕೇಳಬಹುದು. ಇಷ್ಟೇ, ಇದು 2ನೇ ಚಾಪ್ಟರ್ ಆಗಿರುವಂಥದ್ದು. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ವಿಚಾರವನ್ನ ಈಗ ಹೇಳ್ತಾ ಇದ್ದೀನಿ. PDF ಅನ್ನ ಹೇಗೆ ಪಡ್ಕೊಳ್ಳೋದು ಅಂತಂದ್ರೆ ಈ ನಂಬರ್ಗೆ 99450051005138 ಮತ್ತೊಮ್ಮೆ ಹೇಳ್ತೀನಿ, 9945005138ಕ್ಕೆ ನೀವು ಅಂದ್ರೆ ಹೊಸದಾಗಿ ತಗೊಳ್ಳೋದಾದ್ರೆ 49 rupees ಅನ್ನ ಪೇ ಮಾಡಿ 7 ಕ್ವಶನ್ ಪೇಪರ್ ಇರುವಂತದ್ದು ತಗೊಂಡ್ರೆ 49ಗೆ ತಗೋಬಹುದು. ಇಲ್ಲ ನನಗೆ ಬೇಡ, ತೊಂದರೆ ಇಲ್ಲ, ವೆಯ್ಟ್ ಮಾಡ್ತೀನಿ ಅಂದ್ರೆ 10ನೇ ತಾರೀಕು ಒಳಗಡೆ ಬಿಫೋರ್ 10th ನಿಮಗೆ ಸಿಗುತ್ತೆ. ಇದಾವುದು ಮೌಲ್ಯ ಶಿಕ್ಷಣ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. ಮೌಲ್ಯ ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣ. ಇದನ್ನ ಬಿಟ್ಟು ಸ್ನೇಹಿತರೆ, ನಮ್ಮ ಬಳಿ ಈಗ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ಇರುವಂತದ್ದು ಕಂಪ್ಲೀಟ್ ಆಗಿ 6ನೇ ಸೈನ್ಸ್ ಇರುವಂತ, ಆಮೇಲೆ 7ರಿಂದ 10 ಸೈನ್ಸ್ ಇರುವಂತದ್ದು, ಕಂಪ್ಯೂಟರ್ ಕೂಡ ಇರುವಂತದ್ದು, ಇನ್ನು ಕನ್ನಡ ಅಪ್ಡೇಟ್ ಇರುವಂತದ್ದು, ಕನ್ನಡ ಇರುವಂತದ್ದು, ಆಮೇಲೆ ಇನ್ಯಾವುದಿದೆ EVS ಕೂಡ ಇರುವಂತದ್ದು, ಇನ್ನು ಸೈಕಾಲಜಿ ಕೂಡ ಈಗ ರೆಡಿ ಆಗ್ತಾ ಇದೆ, ಇದು ಕೂಡ ಸಿಗುವಂತದ್ದು. ಸ್ನೇಹಿತರೆ, ಒಟ್ಟು 6 PDF ನಮ್ಮ ಬಳಿ ಇರುವಂತದ್ದು. ನಿಮ್ಗೆ ಯಾವ PDF ಬೇಕೋ ಅದಕ್ಕೆ ನೀವು ಪೇ ಮಾಡಿ ತಗೋಬಹುದು. ಯಾವ ನಂಬರ್ಗೆ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9945005138ಗೆ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.